ಇದೇನ್ ನೋಡಾತಿರ್ಲಿ ನೀವು ಇನ್ಸ್ಟಾಗ್ರಾಮ್ದಾಗ ಫುಲ್ ಟ್ರೆಂಡ್ನಾಗ ಇದೈತ್ ನೋಡ್ರಿ. ಈಗ ಏನಿಲ್ರಿ ಬರೀ ಗ್ಲಾಸ್ ತಗೋರ್ದು, ಗ್ಲಾಸ್ ಮೊಬೈಲ್ ಬೈಕ್ನಾಗ ಹಿಡುದು, ತೆಳಗ ಟಾರ್ಚ್ ಇಟ್ಟ ಗ್ಲಾಸ್ ಹಿಡ್ದು, ಗ್ಲಾಸ್ ಗ್ಲಾಸ್ ತೆಳಗೈತಿ ತೆಳಗ. ತೆಳಗ ನೋಡ, ನಾ ಗ್ಲಾಸ್ ಬಗ್ಗೆ ಹೋಗ್ಕೊರತ್ತಲ್ಲ, ಗ್ಲಾಸ್ ತೆಳಗೈತಿ. ಇಲ್ಲೆಲ್ಲ ಗ್ಲಾಸ್ ನೋಡ, ನಾ ಏನ್ ಹೇಳ್ತಾನೆ ಗ್ಲಾಸ್ ತೆಳಗೈತಿ. ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಮತ್ತೆ ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ ನನಗೆ ಸತ್ಯವಾಗ್ಲೂ ಆಷಾಢ ಅಂತಾನೆ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಈಗ ಆಷಾಢ ಅಂದ್ಬಿಟ್ಟು ಯಾರಾದ್ರೂ ನಿಮಗೆ ತಗೊಳ್ಳಯ್ಯ ಕಾಸು ಅಂತ ಕೊಡಕ್ ಬಂದ್ರೆ ಇದು ಆಷಾಢ ಬೇಡ ಅಂತೀವ? ಫಸ್ಟ್ ಕೊಡು ಕೊಡು ಅಂತಿರ್ತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಯಾವ ಊರೇ ನಿಂದು ಏನೇ ಹೆಸರು ನಿಂದು? ರಾಮನಾಗಿ ರಣಬೀರ್ ಕಪೂರ್, ಲಕ್ಷ್ಮಣನಾಗಿ ದುಬೆ ಅವರು ನಟಿಸ್ತಿದ್ದಾರೆ. ಜೊತೆಗೆ ಲಕ್ಷ್ಮಣನಾಗಿ ಸನಿ ಡಿಯೋಲ್ ಅವರು ಕಾಣಿಸ್ಕೊಳ್ತಾ ಇದ್ರೆ. ಏನಂದೆ ಇನ್ನೊಂದ್ಸಲ ಹೇಳು. ಲಕ್ಷ್ಮಣನಾಗಿ ಸನಿ ಡಿಯೋಲ್ ಅವರು ಕಾಣಿಸ್ಕೊಳ್ತಾ ಇದ್ರೆ. ನಾನ್ಸೆನ್ಸ್ ತಗೊಂಬಂದ್ ಬಾಯಿಗೆ ಬಂದಂಗ್ ಮಾತಾಡ್ಕೊಂಡು. ಲಕ್ಷ್ಮಣನಾಗಿ ಹನುಮ ಕಾಣಿಸ್ಕೊಳ್ತಾ ಇದ್ರೆ, ಸಾರಿ. ಅಯ್ಯೋ ಭಗವಂತ. ಅಂಡ್ ಸೀತೆಯಾಗಿ ಸಾಯಿ ಪಲ್ಲವಿ. ಸೊ ಎಲ್ಲಾ ಒಂದ್ ರೀತಿ ಪಾತ್ರಗಳು ಕೂಡ ವಿಶೇಷ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮೈ ಮೇಲೆ ಮಾಡ್ಗಿಡಿ ಬೇ ಬಿಟ್ರೆ ಮೈ ಮೇಲೆ ಮಾಡ್ತಾಳೆ ಈಕೆ. ಹಿಂಗ್ಯಾಕ್ ಮಾಡಕ್ ಕುಂತಳ್ಳಿ ಇವತ್ತು ರೇಷ್ಮಕ್ಕ? ಬರ್ತಾನವ್ವ ಭೂಪ ಬಾಯಿ ಮುಚ್ಚಲೆ, ಅದಕ್ಕಷ್ಟೇ ಅಲ್ಲ ವಾಂತಿ ಆಗದ. ಮೊದಲ ಬಾರಿ ಹಿತ್ತಲಿನಲ್ಲಿ ಮಾವ ಬಂದನು. ಓ ಮಾವ ಬಂದ್ ಏನ್ ಮಾಡ್ದ? ಕೆಲ್ಸ ಇರುತ್ತ ಬಿಡ್ಲೆ. ಏನ್ ಕೆಲ್ಸಲೆ? ಗಜ್ಮಲೆ. ಓ ಅರ್ಥ ಆಯ್ತು ಅನ್ಸುತ್ತೆ. ತಂದ ಒಂದನು ಒಂದಕ್ಕೆ ತುಂಬಿರ್ತದ ಬಿಡ್ಲೆ, ವಯಸ್ಸಾತಲ್ಲ. ಮಾವಿನಕಾಯಿ ಹುಳಿಯ ತಿನ್ನೋ ಆಸೆ ತಂದನು. ತಂದ್ ಕೊಟ್ನ ಇಲ್ಲ ಬೇ ಮತ್ತೆ ತಂದ್ ಕೊಟ್ರೆ ತಂಬಿಡಲಿ. ಏನ್ಲಿ ಅಂಗೈ ಆಗಲಷ್ಟು ಗೊತ್ತೈತಿ ಅಂತ ದೊಡ್ಡ ಹಣ್ಣು ತಂದ್ ಕೊಟ್ಬಿಟ್ಟನ್ ಮಾವ. ಸಿಗ್ತಾವ್ ಬಿಡ್ಲೆ ಇವಾಗ. ಲೇ ನನಗೊಂದ್ ಡೌಟ್. ಏನಲ್ಲೇ? ಅಕ್ಕ ಹಣ್ಣು ಕಡಿತಿದ್ದಾಳೆ, ಬಟ್ ಅಂಕಲ್ ಯಾಕೆ ಕಿರಿಸ್ತಿದ್ದಾರೆ? ಅಕ್ಕ ಹಣ್ಣು ಕಡೆ ಕತ್ತಿಲ್ಲ, ಅಂಕಲ್ದು ಹಣ್ಣು ಕಡೆ ಕತ್ತಿಲ್ಲ. ಹಂಡ ನನಗ್ ಗೊತ್ತು ನೀನೀಗ ಹೇಳ್ತೀಯ ಅಂತ. ಯವ್ವ ಮಾವಿನ ಹಣ್ಣು ಅನ್ಕೊಂಡ್ ಕಾಲ್ ಕಡೆ ಕುಂತಿ ಓಕೆ, ಅದೇ ಬಾಯಿ ಸ್ವಲ್ಪ ಏನಾದ್ರೂ ಮ್ಯಾಲ ಹೋಗಿದ್ರೆ ಸೃಷ್ಟಿ ಮಾಡೋ ವಸ್ತು ಅಸ್ತಿತ್ವ ಕಳ್ಕೊಂತಿತ್ತು ಅಷ್ಟೇ. ಏ ಮೋಹನ ಬಾರ್ಲ ಬೆಂಗಳೂರು ಪೇಟೆಗೆ ಬಂದಿದೀನಿ. ನಂಗೆ ಬೆಂಗಳೂರು ಪೇಟೆ ವಾಸ್ತೇನ. ಏ ಮೋಹನ ಲೇ ಕಾಸಿ ಸರ ಕೊಟ್ಟೇನು ಬಾರಲೆ, ದುಡ್ಡು ಕಾಸು ಕೊಟ್ಟೇನು ಬಾರಲೆ. ಮೋಹನ ಅಲ್ಲೆಲ್ಲ ಓಡಾಗಿದ್ದೀಯಾ? ನೀನ್ ಎಲ್ಲಿದ್ರು ಬಿಡಕ್ಕಿಲ್ಲ, ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಇಕ್ಕಿಸ್ತೀನಿ. ಗೆ ಗಂಗಮ್ಮ ಮುಚ್ಚಗೆ ಬಾಯ್ನ. ಮದ್ವೆ ಹೋಗ್ಬತ್ತಿನ ಕಣ್ಗಿ ಅಕ್ಕ ಒಂದ್ ಸೀರೆ ಕೊಡಂತ ಈಸ್ಕೊಂಡೋಗ್ಬಿಟ್ಟು ಮೋಹನ ನೋಡಿ ಕೊಡೋಗಿದ್ಯಾ? ಮೋಹನ್ ಮೇಲೆ ಆಮೇಲೆ ಕಂಪ್ಲೇಂಟ್ ಕೊಡಂತೆ ಮೊದ್ಲು ನನ್ ಸೀರೆ ಒಡವೆ ತಗೊಂಬಂದ್ ಕೊಡೆಗೆ. ನೀನ್ ಸೀರೆ ಬಿಚ್ಕೊಂಬಂದ್ ಕೊಡ್ಲಿಲ್ಲ ನೋಡಿ, ಇವಾಗ ನನ್ ಒಡವೆ ತಗೊಂಬಂದು ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಲೋ ನನ್ ರಾಶಿಗೆ ಹುಡುಗಿ ಸಿಗ್ತದೆ ಅಂತ ಬಂದೈತೆ ಕಣೋ. ರಾಶಿಯಿಂದ ಏನಾಗಲ್ಲ ಅಣ್ಣ, ಕನ್ಯಾ ರಾಶಿಯವ್ರಿಗೆ ಕನ್ಯಾ ಸಿಗ್ತಾ ಇಲ್ಲ. ಕುಂಭರಾಶಿಯವ್ರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕ್ಕಾಯ್ತಿಲ್ಲ. ಸಿಂಹ ರಾಶಿಯವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ. ಸ್ಕಾರ್ಪಿಯೋ ರಾಶಿಯವ್ರಿಗೆ ಮಾರುತಿ 800 ತಗೊಳಕ್ಕಾಯ್ತಿಲ್ಲ. ಧನರಾಶಿಯವ್ರ ಜೀವನದಲ್ಲಿ ಧನನೇ ಇಲ್ಲ. ಇನ್ ತುಲಾ ರಾಶಿಯವ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಮೊನ್ನೆ ಹೆಂಗಸರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಎಲ್ಲರೂ ಬರ್ತಿದ್ರು ನೀವೇನ್ ಗಂಡಸರ ಬಗ್ಗೆ ಏನ್ ರಿಸರ್ಚೇ ಮಾಡಲ್ವಾ, ಗಂಡಸರ ಬಗ್ಗೆ ಯಾಕೆ ಏನು ಹೇಳಲ್ಲ ಅಂತ. ಸೊ ಗಂಡಸರ ಬಗ್ಗೆನೂ ಒಂದು ರಿಸರ್ಚ್ ನಡೆದಿದೆ. ಈ ರಿಸರ್ಚ್ ಎಲ್ಲಿ ನಡೆದಿದೆ ಅಂತಂದ್ರೆ ನಮ್ಮ ದೂರ ದೇಶ ಆಫ್ರಿಕಾ ಖಂಡದ ಕಿಂಗುವಾ ಅನ್ನೋ ಗ್ರಾಮದಲ್ಲಿ ಈ ರಿಸರ್ಚ್ ನಡೆದಿದೆ. ಗಂಡಸರನ್ನ ಖುಷಿ ಪಡಿಸೋದು ಹೇಗೆ? ಗಂಡಸರನ್ನ ಖುಷಿ ಪಡಿಸೋದು ತುಂಬಾ ಸಿಂಪಲ್. ಒಂದು, ನೀವು ಕಿಚನ್ ರೂಮ್ ಅಲ್ಲಿ ಚೆನ್ನಾಗಿ ಟ್ರೈನ್ಡ್ ಆಗಿರ್ಬೇಕು, ಅಂದ್ರೆ ಅಡುಗೆ ಚೆನ್ನಾಗಿ ಬರ್ಬೇಕು ನಿಮ್ಗೆ. ಇನ್ನೊಂದು, ಬೆಡ್ರೂಮ್ ಅಲ್ಲಿ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು.
ಇದೆರಡೇ ಜಾಗ ಗಂಡಸರನ್ನ ಖುಷಿ ಪಡ್ಸಕ್ಕೆ. ಅದೇ ರೀತಿ ಹೆಂಗಸರನ್ನ ಖುಷಿ ಪಡ್ಸಕ್ಕೆ ರಿಸರ್ಚ್ ಮಾಡಿದ್ರಂತೆ. ಆವಾಗ ತಿಳಿದು ಬಂದಿರೋದು ಏನಂತಂದ್ರೆ, ಒಂದು ಆನ್ಲೈನ್ ಶಾಪಿಂಗ್ ಮಾಡಕ್ ಬಿಡ್ಬೇಕು, ಆಮೇಲೆ ಶಾಪಿಂಗ್ ಮಾಲ್ಗೆ ಅವಾಗ ಕರ್ಕೊಂಡು ಹೋಗ್ತಾ ಇರ್ಬೇಕು. ಅವ್ರು ಏನೇ ಹೇಳಿದ್ರು ನೀವು ಸುಮ್ಮನಿರ್ಬೇಕು. ಅವರೇ ಹೇಳಿದ್ದು ಸರಿ, ಓಕೆ. ಅವ್ರು ತಪ್ಪು ಮಾಡಿದ್ರು ನೀವೇ ಬಯಸ್ಕೋಬೇಕು, ನೀವು ತಪ್ಪು ಮಾಡಿದ್ರು ನೀವೇ ಬಯಸ್ಕೋಬೇಕು. ಮೊದಲು ಸಾರಿ ನೀವೇ ಕೇಳಬೇಕು. ಇನ್ನೂ ರಿಸರ್ಚ್ ನಡೀತಾ ಇದೆ, ಲಿಸ್ಟ್ ಉದ್ದ ಇದೆ. ಕಂಪ್ಲೀಟ್ ಆದ್ಮೇಲೆ ಮತ್ತೆ ಬಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಅಲ್ಲ, ಈ ಬೇವರ್ಸಿಗಳು ಇವರೇ 10,000ಕ್ಕೆ ಪ್ರಮೋಷನ್ ವಿಡಿಯೋ ಮಾಡೋರು. ಇವರು ಬೇರೆ ಸಾಲ ಕೊಡ್ಬೇಕಂತ ಇವಳು ನೋಡಿ ಕಂತ್ರಿಲ್ಲ ಹುಡಿ ಬಂದವಳು ಇವಳು. ತೋ ನೀವು 3 ಜನಕ್ಕೂ ಇವನು ಟಿಕ್ಕ ಕೊಡ್ತಾನಂತ ನೋಡಿ, ಇವನು ಟಿಕ್ಕ ಕೊಡ್ತಾನೆ. ಮಾನ ಮರ್ವಾದಿ ಇಲ್ದಿರೋ ಸೂಳೆ ಮಕ್ಕಳ್ರ, ನಾನು ಒಂದೇ ಮಾತು ಹೇಳ್ತೀನಿ ಕೇಳ್ರಿ. ನಿಮ್ಗೊಳಗೆ ನಿಜವಾಗ್ಲೂ ಮಾನ ಮರ್ವಾದಿ ಇದ್ರೆ ಕರೆಕ್ಟಾಗಿ ಬಾಳ್ರೋ ಬೇವರ್ಸಿ ನನ್ನ ಮಕ್ಕಳ್ರ. ಥೋ ನಿಮ್ಮ ಜನ್ಮಗಳಿಗಷ್ಟು ಬೆಂಕಿ ಹಾಕ. ಹುಡುಗಿರನ್ನ ಪಟಾಯಿಸೋದು ಒಂದು ಕಲೆ ಅಂತಾದ್ರೆ ತಾವುಗಳೇ ದೊಡ್ಡ ಕಲಾವಿದ್ರು. ಎಷ್ಟು ಹುಡುಗಿನ ಪಟಾಯಿಸಿದ್ಯಾ? ಸತ್ಯ ಹೇಳು, ಸುಳ್ಳು ಹೇಳ್ಬಾರ್ದು. ಕಿಪ್ಪಿ ಅದೇನ ಕೇಳ್ತಿ ಅಂದಲ್ಲ, ಇವಾಗ ಕೇಳು ಕಿಪ್ಪಿ. ನನ್ನ ಮೇಲೆ ಕವಿತೆ ಹೇಳ್ತೀನಿ ಅಂತ ಹೇಳಿದಲ್ಲ ಬೇಬಿ. ಹೌದಾ ಮುದ್ದು, ಕವಿತೆ ಹೇಳ್ತೀನಿ ಅಂತ ಹೇಳಿದ್ನ ನಾನು. ಹೌದು, ಯಾವಾಗ ಹೇಳಿದೆ ಹೇಳು? ಇವಾಗ ಹೇಳ್ಬೇಕು. ನನಗೋಸ್ಕರ ನೀನು ಡೆಡಿಕೇಟ್ ಮಾಡ್ಲೇಬೇಕು. ಯಾರ್ಯಾರಿಗೋ ಮಾಡ್ತೀಯಾ? ಹೌದಾ, ನಿಮ್ಗೋಸ್ಕರ ಮಾಡ್ಬೇಕಾ? ಸರಿ ಮಾಡ್ತೀನಿ. ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ? ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಹೇಗಿದೆ? ಥ್ಯಾಂಕ್ ಯು ಬೇಬಿ. ಮತ್ತೆ ಏನ್ ಸಮಾಚಾರ ಮುದ್ದು? ಹೇಳ್ಬೇಕು ಬೇಬಿ. ನೀನೇ ಹೇಳ್ಬೇಕು ಎಲ್ಲ. ನೀನೇ ಹೇಳ್ಬೇಕು. ದೋಸ್ತ, ಹೆಣ್ ನೋಡಕ್ ಹೋದಾಗೆಲ್ಲ ಹುಡಿ ಚಂದಿಲ್ಲ, ಇಡ್ಡದಳ, ಕರಗದಳ, ಮೂಗ್ ಮಂಡೈತಿ ಹಿಂಗೆಲ್ಲ ರಿಜೆಕ್ಟ್ ಮಾಡಕ್ ಹೋಗ್ಬೇಡ. 30 ಹೆಣ್ಣೆ ಸಿಗಂಗಿಲ್ಲತ್ತ. ಈ ಗಂಡ ಅಂದ್ರೆ ಹೆಂಗೆ ಗೊತ್ತಾ? ಅವ್ರ ಜೊತೆ ಜಗಳಾಡ್ದಾಗ ಅನ್ಸತ್ತೆ ಈ ಮನುಷ್ಯನ್ ಜೊತೆ 1 ನಿಮಿಷನೂ ಇರೋಕ್ಕಾಗೋದಿಲ್ಲ ಅಂತ ಹೇಳಿ. ಅದೇ ಎಲ್ಲ ಸಮಾಧಾನ ಆದ್ಮೇಲೆ ಅನ್ಸತ್ತೆ ಇವ್ರನ್ ಬಿಟ್ಟು 1 ನಿಮಿಷನೂ ಇರೋಕ್ಕಾಗೋದಿಲ್ಲ ಅಂತ ಹೇಳಿ. ಯಾಕೆ ಹಿಂಗೆ? ಸರ್, ಇಲ್ಲಿ ಸಕ್ಕರೆ ದವಾಖಾನೆ ಎಲ್ಲ ಐತ್ರಿ? ಇಲ್ಲಿ ಮನ್ಯಾಗ ಕುಂತ್ ಕೇಳ್ಬೇಕಿತ್ತಿಲ್ಲ, ಇಲ್ಲಿ ಯಾಕೆ ಬಂದ್ ಕೇಳಕತ್ತಿ? ಬಂದೆ ಸರ್, ಬಂದೆ. ಏನಿಲ್ಲ ಸರ್, ಅದು ಗೊತ್ತಾಗಿಲ್ಲ, ಅದಕ್ಕೆ ಸಕ್ಕರೆ ದವಾಖಾನೆ ಎಲ್ಲ ಅಂತ ಕೇಳಿದೆ ಸರ್. ಏನ್ ಹೇಳಕತ್ತಿಯಪ್ಪ ನೀನು? ಸಕ್ರಿ ದವಾಖಾನೆ ರೀ, ಸಕ್ರಿ ದವಾಖಾನೆ. ಹಾ, ಸಕ್ರಿ ದವಾಖಾನೆ? ಸಕ್ರಿ ದವಾಖಾನೆ ರೀ, ನಮ್ಮ ಹೆಣ್ಣು ಮಕ್ಕಳದು ಬಾಣತನ ಆಗೈತ್ರಿ, ಅದಕ್ಕೆ ನೋಡಕ್ ಬಂದಿರ್ತೀವಿ. ಸಕ್ಕರೆ ದವಾಖಾನೆ ಅಲ್ಲದು, ಸರಕಾರಿ ದವಾಖಾನೆ ಅದು. ಸರ್ಕಾರ ದವಾಖಾನೆ ಏನ್ರ ಅದು? ಗೊತ್ತಾಗಿಲ್ರಿ ನಮ್ಗ ಅದು. ಆಕಿಂದ ನನ್ ಜೊತೆ ಪ್ರೀತಿ ಇರ್ಲಿಕ್ಕಂದ್ರ ನಾ ಹಾಕೊಂಡ್ ಹೋಗಿರುವ ಸ್ಕೂಲ್ ಯೂನಿಫಾರ್ಮ್ ಆಕಿನೂ ಸೇಮ್ ಹಾಕೊಂಡ್ ಬರ್ತಿದ್ದಳು. ಮತ್ ನಾ ಬುಧವಾರ ದಿವಸ ಕಲರ್ ಡ್ರೆಸ್ ಒಳಗೆ ಹೋಗ್ತಿದ್ದೆ, ಮತ್ ಆಕಿನೂ ಕಲರ್ ಡ್ರೆಸ್ ಒಳಗೆ ಬರ್ತಿದ್ದಳು. ಮತ್ ನಾ ರವಿವಾರ ದಿವಸ ಸಾಲಿ ಸೂಟಿ ಮಾಡ್ತಿದ್ದೆ, ಮತ್ ಆಕಿನೂ ಸಾಲಿ ಸೂಟಿ ಮಾಡ್ತಿದ್ದಳು. ಇದೇ ಪ್ರೀತಿ ರೀ, ಮತ್ತೇನ್ ಬೇಕು? ಬನ್ನಿ ಕುತ್ಕೊಳ್ಳಿ. ಏನ್ ಸಮಾಚಾರ? ಅದು ನನ್ ಮಗನ್ ಮದ್ವೆ ಐತಲ್ಲ, ಅದಕ್ಕೆ ಕರೆಯೋಣ ಅಂತ ಬಂದೆ. ಇರಿ ನೀವು ಬಿಸಿಲಲ್ಲಿ ಬಂದಿದ್ದೀರಾ, ನಿಮ್ಗೆ ತಿನ್ನಕ್ ಏನಾದ್ರು ತಗೊಂಡ್ಬರ್ತೀನಿ. ಅಯ್ಯೋ, ಫಸ್ಟ್ ಮನೆಗ್ ಬಂದವ್ರಿಗೆ ಕುಡಿಯಕ್ ನೀರ್ ಕೊಡ್ಬೇಕಲ್ವಾ? ಇರಿ ಹೋಗ್ಬಿಟ್ಟು ತಗೊಂಡ್ಬರ್ತೀನಿ. ನೀರ್ ತಗೊಳ್ಳಿ. ಮತ್ತೆ ಇನ್ನೇನ್ ಸಮಾಚಾರ? ಮದ್ವೆ ಎಲ್ಲ ತುಂಬಾ ಜೋರಾಗಿ ಮಾಡ್ತಾ ಇದ್ದೀರಾ? ಹೂನಮ್ಮ, ತಕ್ಕ ಮಟ್ಟಕ್ ಮಾಡ್ತಾ ಇದೀವಿ. ಹೌದಾ? ತುಂಬಾ ಖುಷಿ ಆಯ್ತು. ಅಮ್ಮ ಅವಾಗಿಂದ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ, ಅವಳೆ ತಿಂಡಿ ತಂದು ಅಲ್ಲಿ ಇಟ್ಬಿಟ್ಟು ನಮ್ಗೆ ಕೊಡ್ತಾನೆ ಇಲ್ಲ. ಸುಮ್ನೆ ಇರೋ, ಅದಕ್ಕೆ ನಾನೊಂದು ಐಡಿಯಾ ಮಾಡಿದೀನಿ. ಮತ್ತೆ ಇನ್ನೇನ್ ಸಮಾಚಾರ? ಅಯ್ಯೋ, ಸಮಾಚಾರ ಏನ್ ಕೇಳ್ತೀರಾ? ನಿಮ್ ಮನೆಗ್ ಬರ್ಬೇಕಾದ್ರೆ ನಾವ್ ಒಂದ್ ಹಾವು ನೋಡಿದ್ವಿ. ಆ ಯಾವ ಎಷ್ಟು ಉದ್ದ ಇತ್ತಂದ್ರೆ ಇಲ್ಲಿಂದ ನೀವ್ ಅಲ್ಲಿ ತಿಂಡಿ ಇಟ್ಟಿದ್ರಲ್ಲ ಅಲ್ಲಿವರೆಗೂ ಇತ್ತು. ಅಯ್ಯೋ, ಮಾತಾಡ್ಕೊಂಡು ನಾನು ನಿಮ್ಗೆ ತಿಂಡಿ ಕೊಡೋದೇ ಮಾಡ್ಬಿಟ್ಟೆ. ತಗೊಳ್ಳಿ, ತಿನ್ನಿ. ಯಾಕೋ ಬೇಜಾರ್ ಮಾಡ್ಕೊಂಡ್ ಸಪ್ಪ ಕೂತಿದ್ಯಾ? ಎಣ್ಣೆ ಹೊಡಕ್ ದುಡ್ಡಿಲ್ವಾ? ಸಿಗರೇಟ್ಸ್ ಎಲ್ಲ ದುಡ್ಡಿಲ್ವಾ? ನಿನ್ ಪಾಲಿ ನಾವೆಲ್ಲ ಸತ್ತೋಗಿದೀವಿ ಅನ್ಕೊಂಡಿದ್ಯಾ? ಹಾ, ಒಂದ್ ಮಾತ್ ಕೇಳ್ಬೇಕು ಅನಿಸ್ಲಿಲ್ವಾ? ನಂಬರ್ ಕಮೆಂಟ್ ಮಾಡು. ಫೋನ್ ಪೇನಾ ಗೂಗಲ್ ಪೇನಾ? 500 ಹಾಕ್ಲಾ? ಸಾಕಾಗುತ್ತಾ? ನಂಬರ್ ಕಮೆಂಟ್ ಮಾಡು. ಯಾಕೋ ಮಚ್ಚ ಹಾಸ್ಪಿಟಲ್ ಹೋಗಿದ್ದೆ? ಮಚ್ಚ ಎಕ್ಸ್ರೇ ಅಲ್ಲಿ ಕೈ ಮುಳ್ಳೆ ಮುರಿದೋಗೈತೆ ಅಂತ ಬಂತು. ಬಿಡು, ಎಕ್ಸೆಲ್ ತಾನೇ ಬಂದೈತೆ, ರಿಯಲ್ ಬಂದಿದ್ರೆ ಕಷ್ಟ ಆಗ್ಬಿಡೋದು. ಮಚ್ಚ, ನಿಮ್ಗೆ ಬುದ್ಧಿ ಐತಾ? ನಿನ್ಗಿಂತ ಜಾಸ್ತಿನೇ ಐತೆ.
ಅದು ನಿಂಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ ನಿಂಗೆ ಬುದ್ಧಿ ಐತೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಸರಿ ಕೇಳೋ ಮಚ್ಚ. ಸಂಡೆಯಿಂದ ಮಂಡೇ ಬರಕ್ಕೆ 24 hours ಬೇಕು. ಮತ್ತೆ ಮಂಡೆಯಿಂದ ಸಂಡೇ ಬರಕ್ಕೆ ಯಾಕೆ 6 days ಬೇಕು? ಮಚ್ಚ ನನ್ಗೊಂದು ಡೌಟ್. ಇಲ್ಲಿಂದ ಬೆಂಗಳೂರಿಗೆ ಹೋಗಕ್ಕೆ 1 hour ಮಚ್ಚ. ಆದ್ರೆ ಬೆಂಗಳೂರಿಂದ ಎಲ್ಲಿ ಬರಕ್ 60 ನಿಮಿಷ ಅಷ್ಟೇ. ಓ ಇವನಿಗೇನಾದ್ರು ಗೊತ್ತಾಗ್ಬಿಡ್ತಾ? ಹೆಂಗೆ? ಅದೇಗೋ ಗೊತ್ತೇ ಆಗ್ತಾ ಇಲ್ಲ ಮಚ್ಚ. ನೋಡ್ ದೋಸ್ತ, ನೀ ಜೀವನದಾಗ ಉದ್ಧಾರ ಆಗ್ಬೇಕಂತಂದ್ರ ಊರಲ್ಲಿ ನಿನ್ ಬಗ್ಗೆ 100 ಮಾತಾಡೋ ಬೋಳಿ ಮಕ್ಕಳ ಮಾತನ್ನ ಕಿವಿಯಾಗ ಹಾಕೋಬೇಡ. ಇನ್ನೊಬ್ರು ಹೇಳಿದ್ದನ್ನ ಸತ್ಯ ಅಂತ ನಂಬೇಡ. ತಿಳಿದು ತಪ್ಪು ದಾರಿ ತುಳಿಬೇಡ. ಎಷ್ಟೇ ಕಷ್ಟ ಬಂದ್ರು ನಿನ್ ನೋಡಿ ಉರ್ಕೊಳ್ಳೋ ರಂಡಿ ಮಕ್ಳ ಮುಂದೆ ಬೆಳಿಬೇಕು ಅನ್ನೋ ಆಟನ ಮರಿಬೇಡ.